ಹೆಡ್ಗೇವಾರ್ ಭಾಷಣ ಸೇರ್ಪಡೆಗೆ ಕೆರಳಿದ ಹೇಗೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಮತ್ತಷ್ಟು ಜೋರಾಗಿದ್ದ ಹೇಗೆ ಮಸೀದಿ ವರ್ಸಸ್ ಮಂದಿರ ಸಮರ ಉತ್ತರ ಪ್ರದೇಶದಲ್ಲಿ ಬೀದರ್ನ 7 ಜನ ಮೃತಪಟ್ಟಿದ್ದ ಹೇಗೆ ದೇಶಕ್ಕೆ ಸ್ವಯಂ ಸೇವಕರ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ಯಾರು ರಾಜ್ಯಸಭೆ ಚುನಾವಣೆ ಬಗ್ಗೆ ಹೈಕಮಾಂಡ್ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಅಸಮಾಧಾನಗೊಂಡ್ರ ಪತ್ನಿ ಸಂಬಂಧಿಕರ ಮನೆಗೆ ಹೋದಾಗ ಟ್ರಾನ್ಸ್ಪೋರ್ಟ್ ಮಾಲೀಕ ನೇಣಿಗೆ ಶರಣಾಗಿದ್ದೇಕೆ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ ಜಾಸ್ತಿ ಗೊತ್ತು ನನಗೆ ಆರ್ಎಸ್ಎಸ್ ಬಗ್ಗೆ ಆರ್ಎಸ್ಎಸ್ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಮರ ಮುಂದುವರೆಸಿದ್ದಾರೆ ಆರ್ಎಸ್ಎಸ್ ಮೂಲ ಪ್ರಶ್ನಿಸಿದ ಬಳಿಕ ಪಠ್ಯಕ್ಕೂ ಸಿದ್ದರಾಮಯ್ಯ ಕಿಡಿಕಾರಿದ್ದು ಪಠ್ಯಪುಸ್ತಕದಲ್ಲಿ ಆರ್ಎಸ್ಎಸ್ ಯಾಕೆಂದು ಪ್ರಶ್ನೆ ಮಾಡಿದ್ದಾರೆ ಪಠ್ಯದಲ್ಲಿ ಆರ್ಎಸ್ಎಸ್ ಸೇರಿಸಿದ್ದಕ್ಕೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಆರ್ಎಸ್ಎಸ್ ಮೂಲವೇನು ಪಠ್ಯದಲ್ಲಿ ಯಾಕೆಂದು ಪ್ರಶ್ನೆ ಮಾಡಿದ್ದಾರೆ ಪಠ್ಯಪುಸ್ತಕದಲ್ಲಿ ಹೆಡ್ಗೇವಾರ್ ಬಗ್ಗೆ ಸೇರಿಸಿದ್ದಕ್ಕೆ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ ಹೋರಾಟ ಮಾಡಿದ್ರ ಆರ್ಎಸ್ಎಸ್ನವರು ದೇಶಭಕ್ತರೆಂದು ಬಿಜೆಪಿಯವರು ಹೇಳ್ತಾರೆ ದೇಶಕ್ಕೆ ಸ್ವಯಂ ಸೇವಕರ ಕೊಡುಗೆ ಏನೆಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಮನುಷ್ಯರನ್ನ ಪ್ರೀತಿಸುವಂತಹ ಜ್ಞಾನವನ್ನ ಪಠ್ಯದಲ್ಲಿ ತರಬೇಕು ಸಂವಿಧಾನಗಳ ಆಶಯಗಳನ್ನ ತಿಳಿದುಕೊಳ್ಳೋ ಶಿಕ್ಷಣ ಬೇಕು ಹೀಗಿರುವಾಗ ಮತೀಯ ಶಿಕ್ಷಣ ಹಿಂದುತ್ವದ ಶಿಕ್ಷಣ ಯಾಕೆಂದು ಕಿಡಿಕಾರಿದ್ದು ಆರ್ಎಸ್ಎಸ್ ಬಗ್ಗೆ ಏತಕ್ಕಾಗಿ ಓದಬೇಕೆಂದು ಪ್ರಶ್ನಿಸಿದ್ದಾರೆ ಹಿಂದುತ್ವದ ಶಿಕ್ಷಣ ರಾಜ್ಯದಲ್ಲಿ ಬಿಜೆಪಿ ಇತಿಹಾಸ ತಿರುಚುವ ಕೆಲಸ ಮಾಡ್ತಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ ಪಠ್ಯದಲ್ಲಿ ಹೆಡ್ಗೇವಾರ್ ಭಾಷಣ ಸೇರ್ಪಡೆಗೆ ಪರಮೇಶ್ವರ್ ವಿರೋಧಿಸಿದ್ದು ನಮ್ಮ ಇತಿಹಾಸವನ್ನ ಬದಲಾಯಿಸುವ ಅವಶ್ಯಕತೆ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಎಂದು ಪ್ರಪಂಚಕ್ಕೆ ಗೊತ್ತು ಅಂತ ಹೇಳಿದ್ದಾರೆ ಅಲ್ಲದೆ ಕೇಶವ್ ಹೆಡ್ಗೇವಾರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ ನಮ್ಮ ಇತಿಹಾಸದಲ್ಲಿ ನಾವು ಯಾವತ್ತೂ ಇದನ್ನ ನೋಡಿಲ್ಲ ಓದಿಲ್ಲ ಎಂದು ಹೇಳಿದ್ದಾರೆ ಸಿಎಂ ಕನಸು ಕಾಣುವ ದಲಿತ ನಾಯಕರು ಹುಚ್ಚರಿ ಎಂಬ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹೇಳಿಕೆಗೆ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ ಬಿಜೆಪಿಯವರು ದಲಿತರನ್ನ ಸಿಎಂ ಮಾಡಲ್ಲ ಅನ್ನೋದು ಸ್ಪಷ್ಟವಾಗಿದೆ ಹೀಗಾಗಿ ನನ್ನ ಹೆಸರು ಮತ್ತು ಖರ್ಗೆ ಹೆಸರನ್ನ ನಾರಾಯಣಸ್ವಾಮಿಯೇ ಹೇಳಿದ್ದಾರೆ ನಮ್ಮ ಪಕ್ಷದ ಬಗ್ಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿಗೆ ಏನ್ ಗೊತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶವಿದೆ ಎಂದು ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ರಾಜ್ಯಸಭೆ ಚುನಾವಣೆ ಕುರಿತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗುತ್ತಿದ್ದು ಸ್ಥಳೀಯ ನಾಯಕರ ಆಯ್ಕೆ ಬೇಡಿಕೆಗೆ ಮನ್ನಣೆ ಸಿಕ್ಕಿಲ್ಲ ಎನ್ನಲಾಗಿದೆ ರಾಜ್ಯ ಕಾಂಗ್ರೆಸ್ ನಾಯಕರ ತೀವ್ರ ಅಸಮಾಧಾನದ ನಡುವೆಯೇ ನಾಳೆ ಜೈರಾಮ್ ರಮೇಶ್ ನಾಮಪತ್ರ ಸಲ್ಲಿಸಲಿದ್ದಾರೆ ರಾಜ್ಯ ನಾಯಕರ ಆಯ್ಕೆಗೆ ಹೈಕಮಾಂಡ್ ಬಳಿ ಬೇಡಿಕೆ ಇಡಲಾಗಿತ್ತು ಆದರೆ ಜೈರಾಮ್ ರಮೇಶ್ಗೆ ಮಣೆ ಹಾಕಿದ್ದು ವರಿಷ್ಠರ ಮಾತಿಗೆ ಕಟ್ಟುಬಿದ್ದು ಡಿಕೆಶಿ ಬೆಂಬಲ ನೀಡುತ್ತಿದ್ದಾರಂತೆ ಚುನಾವಣೆ ವರ್ಷದಲ್ಲೂ ರಾಜ್ಯ ನಾಯಕರಿಗೆ ಅವಕಾಶ ಯಾಕಿಲ್ಲ ಅಂತ ವರಿಷ್ಠರ ನಿರ್ಧಾರಕ್ಕೆ ಸ್ಥಳೀಯ ನಾಯಕರು ಬೇಸರ ಹೊರಹಾಕಿದ್ದಾರೆ ವಿಆರ್ ಸುದರ್ಶನ್ ಮುದ್ದಹನುಮೇಗೌಡ ಎಚ್ ಮುನಿಯಪ್ಪ ಸೇರಿ ಹಲವರು ರಾಜ್ಯಸಭೆ ಆಯ್ಕೆ ನಿರೀಕ್ಷೆಯಲ್ಲಿದ್ರು ಆದರೆ ರಾಜ್ಯ ಕೈ ನಾಯಕರ ಬೇಡಿಕೆಗೆ ಎಐಸಿಸಿ ಕಿಮ್ಮತ್ತು ನೀಡಿಲ್ಲ ಹೀಗಾಗಿ ಎಐಸಿಸಿ ಚಿಂತನಾ ಶಿಬಿರದ ನಿರ್ಧಾರಗಳ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಟಿಕೆಟ್ ಖಚಿತವಾದ ಬೆನ್ನಲ್ಲೇ ಗೆಲುವಿಗೆ ಕುಪೇಂದ್ರ ರೆಡ್ಡಿ ರಣತಂತ್ರ ರೂಪಿಸಿದ್ದು ಕಾಂಗ್ರೆಸ್ ಹೆಚ್ಚುವರಿ ಮತ ಪಡೆಯಲು ಡಿಕೆಶಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ರಾಜ್ಯಸಭಾ ಚುನಾವಣೆ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆ ನಡೆಸಿದ್ದಾರೆ ಕುಪೇಂದ್ರ ರೆಡ್ಡಿಗೆ ರಾಜ್ಯಸಭಾ ಟಿಕೆಟ್ ನೀಡಲು ಜೆಡಿಎಸ್ ನಿರ್ಧಾರ ಮಾಡಿದೆ ಕುಪೇಂದ್ರ ರೆಡ್ಡಿಗೆ ಟಿಕೆಟ್ ನೀಡಲು ಜೆಡಿಎಸ್ ವರಿಷ್ಠರು ನಿರ್ಧರಿಸಿದ್ದು ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲು ಹೆಚ್ಚುವರಿ ಮತಗಳ ಅವಕಾಶ ಇದೆ ಹೀಗಾಗಿ ಕುಪೇಂದ್ರ ರೆಡ್ಡಿ ಡಿಕೆಶಿ ಭೇಟಿ ಮಹತ್ವ ಪಡೆದುಕೊಂಡಿದೆ ನನ್ನ ವಿರೋಧಿಗಳು ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅಂತ ಇಡಿ ದಾಳಿ ಬಗ್ಗೆ ಉದ್ಯಮಿ ಕೆಜಿಎಫ್ ಬಾಬು ಹೇಳಿದ್ದಾರೆ ಇಡಿ ಅಧಿಕಾರಿಗಳು ಸರ್ಚ್ ವಾರೆಂಟ್ ಸಮೇತ ಬಂದಿದ್ರು ನನ್ನ ಅಕೌಂಟ್ಸ್ ಎಲ್ಲ ಕ್ಲಿಯರ್ ಇದೆ ಇಡಿ ಅಧಿಕಾರಿಗಳಿಗೆ ಎಲ್ಲಾ ರೀತಿಯ ಸಹಕಾರ ನೀಡಿದ್ದೇನೆ ಮನೆಯಲ್ಲಿ 8,60,000 ರೂಪಾಯಿ ಹಣ ಇತ್ತು 1,70,00,000 ರೂಪಾಯಿ ಮೌಲ್ಯದ ಚಿನ್ನ ಜಪ್ತಿ ಮಾಡಿದ್ದಾರೆ ದಾಖಲೆ ಸಮೇತ ದೆಹಲಿಗೆ ಬರುವಂತೆ ಇಡಿ ಅವರು ಹೇಳಿದ್ದಾರೆ ಅಂತ ಕೆಜಿಎಫ್ ಬಾಬು ತಿಳಿಸಿದ್ದಾರೆ ಆರ್ಎಸ್ಎಸ್ ಮೂಲ ಕೆದಕಿದ ಸಿದ್ದುಗೆ ಜೋಶಿ ತಿರುಗೇಟು ಹೇಗಿತ್ತು ಕಾರವಾರದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ನವ ವಿವಾಹಿತೆ ಬಲಿಯಾದ್ಲ ಮಹಿಳೆಯ ಶೌಚಾಲಯದಲ್ಲಿ ಅಪರಿಚಿತ ಹುಚ್ಚಾಟ ಆಡಿದ ಹೇಗೆ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ
ಆರ್ಎಸ್ಎಸ್ನವರು ಯಾವತ್ತೂ ಪ್ರತಿಕ್ರಿಯೆ ನೀಡೋಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಮೂಲ ಕೆದಕಿದ್ದ ಸಿದ್ದರಾಮಯ್ಯ ಆರ್ಎಸ್ಎಸ್ನವರು ಪ್ರತಿಕ್ರಿಯೆ ನೀಡಲಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿಕೆಗೆ ರಿಯಾಕ್ಟ್ ಮಾಡಿದ ಪ್ರಹ್ಲಾದ್ ಜೋಶಿ, ಆರ್ಎಸ್ಎಸ್ನಿಂದ ಬಂದವರು ನಾವು ಪ್ರತಿಕ್ರಿಯೆ ಕೊಡ್ತೇವೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮುಸ್ಲಿಂ ತುಷ್ಟೀಕರಣಕ್ಕೋಸ್ಕರ ಸಿದ್ದು ಹಾಗೆ ಮಾತನಾಡ್ತಾರೆ. ಇಟಲಿ ನಾಯಕರಿಗೆ ಹತ್ತಿರವಾಗಲು ಈ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ. ಇನ್ಮೇಲೆ ನಾನು ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಬಾರದೆಂದು ತೀರ್ಮಾನಿಸಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಡುಪ್ಲಿಕೇಟ್ ಕಾಂಗ್ರೆಸ್ನ ನಕಲಿ ಲೀಡರ್ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನಾವ್ಯಾರು ಕೇವಲ ಬಿಜೆಪಿಯವರೇ ಹಿಂದೂಗಳೆಂದು ಹೇಳಿಲ್ಲ. ಸದ್ಯ ಸಿದ್ದರಾಮಯ್ಯ ಹಿಂದೂ ಅಂತ ಹೇಳುತ್ತಿದ್ದಾರೆ. ಅದು ಸಂತೋಷದ ವಿಚಾರ. ಈ ಹಿಂದೆ ಸಿದ್ದರಾಮಯ್ಯ ನಾವು ಹಿಂದೂಗಳೇ ಅಲ್ಲ ಅಂತ ಹೇಳ್ತಿದ್ರು. ಆರ್ಎಸ್ಎಸ್ ಬಗ್ಗೆ ಸಿದ್ದರಾಮಯ್ಯನವರಿಗೆ ಎಲ್ಲಾ ಗೊತ್ತಿದೆ. ಸುಮ್ಮನೆ ಗಂಜಿ ಕೇಂದ್ರದ ಆಸೆಗಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ. ಅವರ ನಾಯಕರ ಮೂಲವನ್ನ ಸಿದ್ದರಾಮಯ್ಯ ಮೊದಲು ತಿಳಿದುಕೊಳ್ಳಲಿ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಡುಪ್ಲಿಕೇಟ್ ಕಾಂಗ್ರೆಸ್ನೊಳಗೆ ಡುಪ್ಲಿಕೇಟ್ ಲೀಡರ್ ಇವರು. ದಾವಣಗೆರೆ ಕ್ರೀಡಾ ಹಾಸ್ಟೆಲ್ನ ಪೈಲ್ವಾನ್ ಥೈಲ್ಯಾಂಡ್ನಲ್ಲಿ ನಡೆದ ಸೌತ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. 65 ಕೆಜಿ ವಿಭಾಗದಲ್ಲಿ ಉಮೇಶ್ ಜಮಾದಾರ್ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ. ಮಲೇಷಿಯಾ ಕುಸ್ತಿಪಟು ವಿರುದ್ಧ 10-0 ಅಂತರದಿಂದ ಭರ್ಜರಿ ಜಯ ಗಳಿಸಿದ್ರು. ಉಮೇಶ್ ಮೂಲತಃ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಕೋಹಿನೂರು ಗ್ರಾಮದ ನಿವಾಸಿಯಾಗಿದ್ದು ದಾವಣಗೆರೆ ಕ್ರೀಡಾ ಹಾಸ್ಟೆಲ್ನಲ್ಲಿ ಕುಸ್ತಿ ತರಬೇತಿ ಪಡೆಯುತ್ತಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊಟ್ಟೆಗೌಡನದೊಡ್ಡಿಯಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಜನ್ಮದಿನ ಆಚರಿಸಲಾಗಿದೆ. ಅಂಬಿ ಮೇಲಿನ ಅಭಿಮಾನಕ್ಕಾಗಿ ಗ್ರಾಮಸ್ಥರು ಗುಡಿ ಕಟ್ಟಿದ್ದು, ಕಳೆದ ವರ್ಷ ಅಂಬಿ ಗುಡಿಯನ್ನ ಸಂಸದೆ ಸುಮಲತಾ ಉದ್ಘಾಟಿಸಿದ್ರು. ಇದೇ ಗುಡಿಯಲ್ಲಿಂದು ಅಂಬಿಯ 70ನೇ ವರ್ಷದ ಹುಟ್ಟುಹಬ್ಬವನ್ನ ಗ್ರಾಮಸ್ಥರು ಸೆಲೆಬ್ರೇಟ್ ಮಾಡಿದ್ದಾರೆ. ಕಟೌಟ್ ಕಟ್ಟಿ ಅಂಬಿ ಪುತ್ಥಳಿಗೆ ಪೂಜೆ ಮಾಡಿ ಅಭಿಮಾನ ಮೆರೆದಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಗುಲಗಳಲಿ ಕ್ರಾಸ್ನಲ್ಲಿ ಕಾಡಾನೆಗಳು ಆತಂಕ ಸೃಷ್ಟಿಸಿದ್ವು. ವಾಹನಗಳು ಸಂಚರಿಸುತ್ತಿದ್ದಾಗಲೇ ಆನೆಗಳು ರಸ್ತೆಗೆ ಎಂಟ್ರಿ ಕೊಟ್ಟಿದ್ದರಿಂದ ಆನೆ ದಾಳಿಯಿಂದ ಸವಾರನೊಬ್ಬ ಕೂದಲೆಳೆ ಅಂತರದಲ್ಲಿ ಬಚಾವ್ ಆದ. ವಾಹನಗಳಿದ್ದ ಕಡೆಗೆ ಆನೆಗಳು ಹೋಗ್ತಿದ್ದಂತೆ ಸವಾರರು ಚಾಲಕರು ತಮ್ಮ ವಾಹನಗಳನ್ನು ತಿರುಗಿಸಿಕೊಂಡು ಅಪಾಯದಿಂದ ಪಾರಾದ್ರು. ತುಮಕೂರು ಜಿಲ್ಲೆಯ ರಂಗಾಪುರ ಗ್ರಾಮದಲ್ಲಿ ಪ್ರತ್ಯಕ್ಷವಾದ ನಾಗರ ಹಾವನ್ನ ರಕ್ಷಿಸಲಾಗಿದೆ. ಗ್ರಾಮದ ರಂಗನಾಥ್ ಅನ್ನೋರು ತಮ್ಮ ಮನೆ ಬಳಿ ಬಿಟ್ಟಿದ್ದ ಶೂ ಒಳಗೆ ಹಾವು ಸೇರಿತ್ತು. ಈ ವೇಳೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಉರುಗ ತಜ್ಞ ದಿಲೀಪ್ ನಾಗರ ಹಾವನ್ನ ಸೆರೆ ಹಿಡಿದಿದ್ದಾರೆ. ಬಳಿಕ ಸುರಕ್ಷಿತವಾಗಿ ಹಾವನ್ನ ಕಾಡಿಗೆ ಬಿಟ್ಟಿದ್ದಾರೆ. ಮಂದಿರ ವರ್ಸಸ್ ಮಸೀದಿ ವಿವಾದ ಬೆಳಗಾವಿಗೂ ಕಾಲಿಟ್ಟಿದ್ದು ಹೇಗೆ? ಶಾಹಿ ಮಸೀದಿ ಬಗ್ಗೆ ಸರ್ವೆ ಮಾಡುವಂತೆ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ಯಾರು? ಪಿಎಸ್ಐ ನೇಮಕಾತಿ ಅಕ್ರಮದ ಕಿಂಗ್ಪಿನ್ಗಳ ಜೊತೆ ಮಧ್ಯವರ್ತಿಗಳಾಗಿ ಅನೇಕರು ಕೆಲಸ ಮಾಡಿದ್ರ? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕಾಶಿಯ ಜ್ಞಾನವಾಪಿ ಮಸೀದಿ, ಮಂಡ್ಯದ ಶ್ರೀರಂಗಪಟ್ಟಣ, ದಕ್ಷಿಣ ಕನ್ನಡದ ಮಳಲಿ ನಂತರ ಬೆಳಗಾವಿಗೂ ಮಂದಿರ ವರ್ಸಸ್ ಮಸೀದಿ ವಿವಾದ ಕಾಲಿಟ್ಟಿದೆ. ಬೆಳಗಾವಿಯ ಶಾಹಿ ಮಸೀದಿ ಈ ಹಿಂದೆ ದೇವಸ್ಥಾನವಾಗಿತ್ತು ಅಂತ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಟಿವಿ9ಗೆ ತಿಳಿಸಿದ್ದಾರೆ. ರಾಮದೇವ ಗಲ್ಲಿಯಲ್ಲಿರುವ ಮಸೀದಿ 100ಕ್ಕೆ 100ರಷ್ಟು ಮಂದಿರವಾಗಿತ್ತು. ಸತ್ಯ ಹೊರಗೆ ಬಂದು ನ್ಯಾಯ ಸಿಗುವವರೆಗೂ ಸುಮ್ಮನೆ ಕೂರೋದಿಲ್ಲ ಅಂತ ಅಭಯ್ ಪಾಟೀಲ್ ತಿಳಿಸಿದ್ದಾರೆ. ಸತ್ಯ ಹೊರಗೆ ಬರಬೇಕು ಮತ್ತು ನ್ಯಾಯ ಸಿಗಬೇಕು. ಬೆಳಗಾವಿಯ ರಾಮದೇವ ಗಲ್ಲಿಯಲ್ಲಿರುವ ಶಾಹಿ ಮಸೀದಿಯಲ್ಲಿ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಬಾಗಿಲಿದೆ. ಹೀಗಾಗಿ ಮಸೀದಿಯ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದೇವೆ ಅಂತ ಬೆಳಗಾವಿಯಲ್ಲಿ ಟಿವಿ9ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ದೇವಸ್ಥಾನಗಳಲ್ಲಿ ಬಾಗಿ ಹೋಗಲು ಇರುವ ಸಣ್ಣ ಬಾಗಿಲು ಮಸೀದಿಯಲ್ಲಿ ಇರುವುದಿಲ್ಲ. ಅಲ್ಲದೆ ಒಳಗೆ ದೇವಸ್ಥಾನದಲ್ಲಿ ಇರುವ ಹಾಗೆ ಪಿಲ್ಲರ್ಗಳಿವೆ. ಅಲ್ಲಿ ದೇವಸ್ಥಾನ ಕೆಡವಿ ಮಸೀದಿ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ನನ್ನ ಗಮನಕ್ಕೆ ತಂದಿದ್ದು ನಾನು ಹೋಗಿ ನೋಡಿದಾಗ ನನಗೂ ಅದೇ ರೀತಿ ಅನಿಸಿದೆ ಅಂತ ಅಭಯ್ ಪಾಟೀಲ್ ತಿಳಿಸಿದ್ದಾರೆ. ಶಾಹಿ ಮಸೀದಿ ಬಗ್ಗೆ ಸರ್ವೆ ಮಾಡುವಂತೆ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಶಾಸಕ ಅಭಯ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಮಸೀದಿಯಲ್ಲಿ ದೇವಾಲಯಕ್ಕೆ ಸಂಬಂಧಿಸಿದ ಕುರುಹುಗಳಿವೆ ಅನ್ನೋ ಭಾವನೆ ನಮ್ಮಲ್ಲಿದೆ. ಹೀಗಾಗಿ ಸರ್ವೆ ಮಾಡಿ ದೇವಸ್ಥಾನ ಇತ್ತೋ ಇಲ್ವೋ ಅನ್ನೋದನ್ನ ಜನರ ಗಮನಕ್ಕೆ ತರಬೇಕು. ಮಸೀದಿ ಪಕ್ಕದಲ್ಲಿ ಹನುಮಾನ್ ಮಂದಿರವಿದೆ. ಹೀಗಾಗಿ ಮಸೀದಿ ಸ್ಥಳದಲ್ಲಿ ಯಾವ ದೇವಸ್ಥಾನ ಇತ್ತು ಅನ್ನೋದ್ರ ಬಗ್ಗೆ ವರದಿ ನೀಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇವೆ ಅಂತ ಅಭಯ್ ಪಾಟೀಲ್ ತಿಳಿಸಿದ್ದಾರೆ.
ಶಾಹಿ ಮಸೀದಿ ಸರ್ವೆ ಬಗ್ಗೆ ನಾಳೆ ಜಿಲ್ಲಾಧಿಕಾರಿ ಭೇಟಿಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮುಂದಾಗಿದ್ದಾರೆ. ನಾನೊಬ್ಬನೇ ಜಿಲ್ಲಾಧಿಕಾರಿ ಬಳಿ ಹೋಗೋದಿಲ್ಲ, ಹಿಂದೂ ಸಂಘಟನೆಗಳ ಪ್ರಮುಖರ ಜೊತೆಗೆ ಹೋಗಿ ಮಸೀದಿ ಬಗ್ಗೆ ಗಮನಕ್ಕೆ ತರ್ತೇನೆ, ಸರ್ವೆ ಮಾಡಿ ವರದಿ ಕೊಡಿ ಅಂತ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇನೆ. ಜಿಲ್ಲಾಧಿಕಾರಿ ಭೇಟಿ ಬಳಿಕ ಗಡುವು ನೀಡುವುದರ ಬಗ್ಗೆ ಯೋಚಿಸುತ್ತೇವೆ. ಜಿಲ್ಲಾಡಳಿತ ಸರ್ವೆ ಮಾಡುವುದಿಲ್ಲ ಅಂದರೆ ನಂತರ ನಿರ್ಣಯಗಳು ಏನಾಗುತ್ತೋ ನೋಡೋಣ ಅಂತ ಅಭಯ್ ಪಾಟೀಲ್ ಹೇಳಿದ್ದಾರೆ. ಸತ್ಯ ಹೊರಗೆ ಬರಬೇಕು ಮತ್ತು ನ್ಯಾಯ ಸಿಗಬೇಕು. ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮದ ತನಿಖೆ ಚುರುಕು ಪಡೆದಿದ್ದು ಕಿಂಗ್ ಪಿನ್ಗಳ ಜೊತೆ ಅನೇಕರು ಮಧ್ಯವರ್ತಿಗಳಾಗಿ ಕೆಲಸ ಮಾಡಿರುವುದು ಗೊತ್ತಾಗಿದೆ. ಮಧ್ಯವರ್ತಿಗಳ ಮೂಲಕವೇ ಅಭ್ಯರ್ಥಿಗಳ ಜೊತೆ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಡೀಲ್ ಮಾಡಿದ್ದಾನೆ. ಅಲ್ಲದೆ ಅಭ್ಯರ್ಥಿಗಳನ್ನು ಕರೆತಂದ ಮೀಡಿಯೇಟರ್ಗಳಿಗೆ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ತಲಾ 5 ರಿಂದ 10 ಲಕ್ಷದವರೆಗೆ ಹಣ ನೀಡಿದ್ದಾನೆ ಅಂತ ಹೇಳಲಾಗ್ತಿದೆ. ಪಿಎಸ್ಐ ಎಕ್ಸಾಮ್ ಗೋಲ್ಮಾಲ್ನಲ್ಲಿ ಶೀಘ್ರವೇ ಮತ್ತಷ್ಟು ಜನರು ಅರೆಸ್ಟ್ ಆಗೋದು ಪಕ್ಕಾ ಆಗಿದೆ. ಸಿಐಡಿ ವಿಚಾರಣೆಯಲ್ಲಿ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಅನೇಕ ಮಧ್ಯವರ್ತಿಗಳ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಓರ್ವ ಅಭ್ಯರ್ಥಿಯನ್ನ ಕುದುರಿಸಿದ್ರೆ ಮಧ್ಯವರ್ತಿಗಳಿಗೆ 10 ಲಕ್ಷದವರೆಗೆ ಹಣ ನೀಡಿದ್ದಾನೆ. ಈ ಬಗ್ಗೆ ಮಾಹಿತಿ ಪಡೆದಿರುವ ಸಿಐಡಿ ಪೊಲೀಸರು ಹಣ ಪಡೆದು ಅಕ್ರಮಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಿದ್ದ ಮಧ್ಯವರ್ತಿಗಳಿಗೆ ಶಾಕ್ ಕೊಡಲಿದ್ದಾರೆ. ರಾಯಚೂರು ನಗರಸಭೆ ಸದಸ್ಯ ಪತಿ ತಲ್ವಾರ್ನಿಂದ ಕೇಕ್ ಕತ್ತರಿಸಿದ್ದಾರೆ. ರಾಯಚೂರು ನಗರದಲ್ಲಿ ನಿನ್ನೆ ರಾತ್ರಿ ಘಟನೆ ನಡೆದಿದ್ದು, ನಗರಸಭೆ ವಾರ್ಡ್ ನಂಬರ್ 27ರ ಬಿಜೆಪಿ ಸದಸ್ಯೆ ವಿ ನವನೀತರ ಪತಿ ಪೋಗಲ್ ಶ್ರೀನಿವಾಸ್ ಉದ್ಧಟತನ ತೋರಿದ್ದಾರೆ. ರಾಯಚೂರು ನಗರದಲ್ಲಿ ನಿನ್ನೆ ಪೋಗಲ್ ಶ್ರೀನಿವಾಸ್ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಕೂಡ ಭಾಗಿಯಾಗಿದ್ದರು. ಬಳಿಕ ತಲವಾರ್ನಿಂದ ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆ ಮಾಡಿದ್ದಾರೆ. ರಾಯಚೂರು ನಗರಸಭೆ ಬಿಜೆಪಿ ಸದಸ್ಯೆಯ ಪತಿ ತಲ್ವಾರ್ನಿಂದ ಕೇಕ್ ಕತ್ತರಿಸಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹುಟ್ಟುಹಬ್ಬ ಆಚರಣೆಯ ವೇಳೆ ಅಲ್ಲಿದ್ದ ಹಲವರು ಕೂಡ ತಲ್ವಾರ್ ಹಿಡಿದು ಫೋಟೋ ತೆಗೆಸಿಕೊಂಡಿದ್ದಾರಂತೆ. ಬಿಜೆಪಿ ಮುಖಂಡ ಶ್ರೀನಿವಾಸ್ ಕೈಯಲ್ಲಿ ಕತ್ತಿ ಹಿಡಿದು ಕೇಕ್ ಕಟ್ ಮಾಡಿ ಆಟಾಟೋಪ ಮೆರೆದಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ರಾಯಚೂರಿನಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಎಸ್ಎಸ್ಎಲ್ಸಿ ರ್ಯಾಂಕ್ ವಿದ್ಯಾರ್ಥಿನಿ ಪರದಾಡುತ್ತಿದ್ದಾಳೆ. ಸಿಂಧನೂರು ತಾಲೂಕಿನ ಗೌಡನಭಾವಿ ಗ್ರಾಮದ ಬಸವಲೀಲಾ 625ಕ್ಕೆ 624 ಅಂಕಗಳನ್ನು ಪಡೆದು ಎಸ್ಎಸ್ಎಲ್ಸಿಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಆದರೆ ಈವರೆಗೆ 11 ಬಾರಿ ಅರ್ಜಿ ಹಾಕಿದ್ರೂ ಆಧಾರ್ ಕಾರ್ಡ್ ಬಂದಿಲ್ಲ. ಹೀಗಾಗಿ ನಿನ್ನೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರನ್ನ ಭೇಟಿಯಾಗಿ ಅಳಲು ತೋಡಿಕೊಂಡಿದ್ದಾಳೆ. 11 ಬಾರಿ ಆಧಾರ್ ಕಾರ್ಡ್ ರಿಜೆಕ್ಟ್ ಆಗಿರೋ ಕುರಿತು ಮಾಹಿತಿ ನೀಡಿದ್ದು ಸಿಂಧನೂರು ತಹಶೀಲ್ದಾರ್ ಅವರಿಗೆ ಸೂಚಿಸಿ ಕ್ರಮ ಕೈಗೊಳ್ಳುವುದಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಭರವಸೆ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬೀದರ್ನ 7 ಜನ ಮೃತಪಟ್ಟಿದ್ದು ಹೇಗೆ? ಸಿದ್ದರಾಮಯ್ಯಗೆ ಆರ್ಎಸ್ಎಸ್ ಬಗ್ಗೆ 1% ಕೂಡ ಗೊತ್ತಿಲ್ಲ ಅಂತ ಕಿಡಿಕಾರಿದ್ದು ಯಾರು? ಮಂಗಳೂರಿನ ಮಳಲಿಯ ದರ್ಗಾ ಬಳಿಕ ಮತ್ತೊಂದು ಫೈಟ್ ಶುರುವಾಗಿದ್ದು ಹೇಗೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಉತ್ತರ ಪ್ರದೇಶದ ಲಖೀಂಪುರ ಖೇರಿ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ಬೀದರ್ನ ಒಂದೇ ಕುಟುಂಬದ 7 ಜನರು ಸಾವಿಗೀಡಾಗಿದ್ದಾರೆ. ಬೀದರ್ ನಗರದ ಗುಂಪ ಕಾಲೋನಿಯ 7 ಜನರು ಅಯೋಧ್ಯೆಗೆ ತೆರಳುತ್ತಿದ್ದರು. ಆದರೆ ಪ್ರವಾಸಿಗರು ತೆರಳುತ್ತಿದ್ದ ಟೆಂಪೋ ಟ್ರಾವೆಲರ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ 7 ಜನರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. 9 ಜನರಿಗೆ ಗಂಭೀರ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಲಖೀಂಪುರ ಖೇರಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ನಡೆದಿದೆ. ಘಟನೆ ಬಗ್ಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಂತಾಪ ಸೂಚಿಸಿದ್ದಾರೆ. ಇತ್ತೀಚೆಗೆ ಅವರು ಮಾತನಾಡತಕ್ಕಂತದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಸಚಿವ ಎಸ್ಟಿ ಸೋಮಶೇಖರ್ ವಾಗ್ದಾಳಿ ನಡೆಸಿದ್ದು, ಸಿದ್ದರಾಮಯ್ಯ ಹೇಳಿಕೆಯನ್ನ ಯಾರು ಗಂಭೀರವಾಗಿ ಪರಿಗಣಿಸಬೇಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಹೇಳಿಕೆಗೆ ಕಿಮ್ಮತ್ತು ಇಲ್ಲ ಅಂತ ಹೇಳಿದ್ದಾರೆ. ಮೊದಲು ಸಿದ್ದರಾಮಯ್ಯ ಅವರ ಮಾತು ಮತ್ತು ಭಾಷಣ ಎಲ್ಲರೂ ಕೇಳ್ತಿದ್ರು, ಇತ್ತೀಚೆಗೆ ಅವರ ಮಾತಿನಲ್ಲಿ ತೂಕವಿಲ್ಲ, ನಾವು ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಸಿದ್ದರಾಮಯ್ಯಗೆ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ತಿರುಗೇಟು ನೀಡಿದ್ದಾರೆ. ಪಕ್ಷದಲ್ಲೇ ಯಾರು ಕೇಳೋರಿಲ್ಲ. ರಾಜ್ಯದಲ್ಲಿ ಮಸೀದಿ ಮಂದಿರ ದಂಗಲ್ ತೀವ್ರಗೊಂಡಿದ್ದು ಮಳಲಿಯ ದರ್ಗಾ ಬಳಿಕ ಮತ್ತೊಂದು ಫೈಟ್ ಶುರುವಾಗಿದೆ. ರಾಜ್ಯದ ಎಲ್ಲಾ ಮಸೀದಿ ದರ್ಗಾಗಳ ತನಿಖೆಗೆ ರಾಷ್ಟ್ರೀಯ ಕೇಸರಿ ಒಕ್ಕೂಟ ಸರ್ಕಾರಕ್ಕೆ ಒತ್ತಾಯಿಸಿದೆ. ಮಸೀದಿ ಹಾಗೂ ದರ್ಗಾಗಳಲ್ಲಿನ ದೇವಸ್ಥಾನಗಳ ಕುರುಹು ಪತ್ತೆಯಾಗ್ತಿರೋದ್ರಿಂದ ತನಿಖೆಗೆ ಆಗ್ರಹಿಸಲಾಗಿದೆ. ರಾಜ್ಯದಲ್ಲಿ ಎಷ್ಟು ಮಸೀದಿಗಳು ಮತ್ತು ದರ್ಗಾಗಳಿವೆ, ಅದರ ಹಿನ್ನೆಲೆ ಏನು ಅಂತ ಪುರಾತತ್ವ ಇಲಾಖೆ ಸಮೀಕ್ಷೆ ಮಾಡಿ ವರದಿ ನೀಡುವಂತೆ ರಾಷ್ಟ್ರೀಯ ಕೇಸರಿ ಒಕ್ಕೂಟ ಒತ್ತಾಯಿಸಿದೆ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ
ಬೀದರ್ನ ಪೀರ್ಪಾಷಾ ದರ್ಗಾ ವಿವಾದಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಪೀರ್ಪಾಷಾ ದರ್ಗಾದಲ್ಲಿ ಮೂಲ ಅನುಭವ ಮಂಟಪ ಇದೆ ಅಂತ ಬೀದರ್ನಲ್ಲಿ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ ಹೇಳಿದ್ದಾರೆ. ಶೈವ ಪರಂಪರೆ ಕಟ್ಟಡದ ರೂಪದಲ್ಲಿ ಪೀರ್ಪಾಷಾ ದರ್ಗಾವಿದೆ. ಅನುಭವ ಮಂಟಪವೇ ದರ್ಗಾ ಆಗಿದೆ ಅಂತ ಜನರೇ ಹೇಳ್ತಿದ್ದಾರೆ. ಈ ಜಾಗದಲ್ಲಿ ಅನುಭವ ಮಂಟಪ ಆಗಬೇಕು ಅಂತ ಶರಣು ಸಲಗರ ಒತ್ತಾಯಿಸಿದ್ದಾರೆ. ಕಟ್ಟಡದ ಮಾದರಿಯನ್ನು ನೋಡಿದಾಗ ದರ್ಗಾದಲ್ಲಿ ಅನುಭವ ಮಂಟಪವಿದ್ದ ಬಗ್ಗೆ ಸಾಕ್ಷ್ಯಗಳಿಲ್ಲ ಅಂತ ಬೀದರ್ನಲ್ಲಿ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಜಗಜ್ಯೋತಿ ಬಸವಣ್ಣರ ಬಗ್ಗೆ 10 ಗ್ರಂಥಗಳು ಬಂದಿವೆ. ಆದರೆ ಪೀರ್ಪಾಷಾ ದರ್ಗಾದಲ್ಲಿ ಅನುಭವ ಮಂಟಪವಿದೆ ಅಂತ ಯಾರೂ ಬರೆದಿಲ್ಲ. ಅನುಭವ ಮಂಟಪ ಸಾಧಾರಣ ಕಟ್ಟಡವಾಗಿರಬಹುದು. ಇತಿಹಾಸಕಾರರು ಸಂಶೋಧನೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಎಂದು ಬಸವಲಿಂಗ ಪಟ್ಟದೇವರು ತಿಳಿಸಿದ್ದಾರೆ. ಸಾಧಾರಣ ಕಟ್ಟಡ ಇರಬಹುದೇನೋ. ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರವರ್ತಿ ವಿರುದ್ಧ ಕ್ರಮಕ್ಕೆ ಆಗ್ರಹ ಹೆಚ್ಚಾಗಿದೆ. ನಾಡಗೀತೆ ತಿರುಚಿದ ಆರೋಪ ಸಂಬಂಧ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಸ್ವತಃ ನಿರ್ಮಲಾನಂದನಾಥ ಶ್ರೀಗಳು ಪತ್ರ ಬರೆದಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿಎಂ ಶ್ರೀಗಳ ಪತ್ರವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ತೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಪಠ್ಯಪುಸ್ತಕ ಸಮಿತಿ ಕೈಬಿಡುವಂತೆ ಆಗ್ರಹಿಸಿದ್ದ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ಗೆ ಸಚಿವ ಎಸ್ಟಿ ಸೋಮಶೇಖರ್ ಟಕ್ಕರ್ ಕೊಟ್ಟಿದ್ದಾರೆ. ವಿಶ್ವನಾಥ್ ಯಾವಾಗಲೂ ಅಡ್ವೈಸ್ ಕೊಡ್ತಾ ಇರ್ತಾರೆ. ಅವರು ಹೇಳುವ ಒಳ್ಳೆಯದನ್ನ ಪರಿಗಣಿಸ್ತೇವೆ, ನೆಗೆಟಿವ್ ನೆಗ್ಲೆಕ್ಟ್ ಮಾಡ್ತೇವೆ ಅಂತ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಪಠ್ಯಪುಸ್ತಕವನ್ನ ಯಾವುದೇ ಕಾರಣಕ್ಕೂ ಕೇಸರೀಕರಣ ಮಾಡುತ್ತಿಲ್ಲ. ಯಾರು ಪುಸ್ತಕವನ್ನು ಕಂಪ್ಲೀಟ್ ಆಗಿ ಓದಿಲ್ಲ, ರಾಜಕೀಯವಾಗಿ ಮಾತನಾಡ್ತಿದ್ದಾರೆ ಅಷ್ಟೇ. ವಿಶ್ವನಾಥ್ ಅವರು ಕೇವಲ ರಾಜ್ಯದ ವಿಚಾರಕ್ಕೆ ಅಡ್ವೈಸ್ ಮಾಡುವುದಿಲ್ಲ, ನ್ಯಾಷನಲ್ ಇಂಟರ್ನ್ಯಾಷನಲ್ ವಿಚಾರಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರು ಹಿರಿಯ ರಾಜಕಾರಣಿ ಎಂದು ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ. ಶಾಸಕ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ. ಚಿತ್ತಾಪುರ ತಾಲೂಕಿನಲ್ಲಿ ಮುಸ್ಲಿಮರಿಂದ ಹಿಂದೂಗಳ ಕೊಲೆಯಾಗಿವೆ. ವಾಡಿಯಲ್ಲಿ ಮುಸ್ಲಿಂ ಮಹಿಳೆಗೆ ಡ್ರಾಪ್ ನೀಡಿದ್ದಕ್ಕೆ ಹತ್ಯೆಯಾಗಿತ್ತು. ಹಲಾಕರ್ಟಾದಲ್ಲಿ ಗೊಂದಲಿ ಸಮಾಜದ ಯುವಕನ ಕೊಲೆಯಾಗಿತ್ತು. ಆಗ ಮೃತನ ಕುಟುಂಬಕ್ಕೆ ಪ್ರಿಯಾಂಕ್ ಖರ್ಗೆ ಸಾಂತ್ವನ ಹೇಳಲಿಲ್ಲ. ಮೇ 25ರಂದು ಕೊಲೆಯಾಗಿದ್ದ ವಿಜಯ್ ಕಾಂಬಳೆ ಮನೆಗೆ ತಮ್ಮ ಸಮುದಾಯದ ಯುವಕ ಅಂತ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಶಾಸಕ ಪ್ರಿಯಾಂಕ್ ಖರ್ಗೆ ಎಲ್ಲರನ್ನೂ ಸಮಾನರಾಗಿ ನೋಡಬೇಕು ಅಂತ ಕಲಬುರಗಿಯಲ್ಲಿ ಸಿದ್ದಲಿಂಗಶ್ರೀ ಹೇಳಿದ್ದಾರೆ. ಬೇರೆ ಪಕ್ಷ ಸೇರುವ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ. ಕ್ಷೇತ್ರದ ಜನರ ಜೊತೆ ಸಮಾಲೋಚನೆ ನಡೆಸಿಯೇ ಮುಂದಿನ ನಿರ್ಧಾರ ಮಾಡುವುದಾಗಿ ಮಾಜಿ ಸಚಿವ ಜಿಟಿ ದೇವೇಗೌಡ ಹೇಳಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿದ ಅವರು ಸದ್ಯಕ್ಕೆ ಬಿಜೆಪಿ ಸೇರ್ಪಡೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ ಬೆಂಬಲ ನೀಡೋ ಬಗ್ಗೆ ಪ್ರತಿಕ್ರಿಯಿಸಿದ ಜಿಟಿಡಿ, ನಾನೊಬ್ಬ ಹಿರಿಯನಾಗಿದ್ದು ಬೇರೆಯವರಿಗೆ ಮಾರ್ಗದರ್ಶನ ಮಾಡುವ ಹಂತಕ್ಕೆ ಬೆಳೆದಿದ್ದೇನೆ. ಹೀಗಿರುವಾಗ ದಾರಿ ತಪ್ಪಿಸುವ ನಿರ್ಣಯ ಕೈಗೊಳ್ಳಲ್ಲ. ಜನತಾದಳ ಯಾವ ಅಭ್ಯರ್ಥಿಯನ್ನ ಇಳಿಸುತ್ತೋ ಅವರಿಗೆ ನನ್ನ ಮತ ಅಂತ ತಿಳಿಸಿದ್ದಾರೆ. ಭಾರತ ಮೋದಿ ಅಮಿತ್ ಶಾ ಠಾಕ್ರೆಯವರದ್ದಲ್ಲ ಅಂತ ಗುಡುಗಿದ್ಯಾರು? ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಸಭೆ ಸೇರಿರೋದೇಕೆ? ಭಾರತದಲ್ಲಿ ಕಳೆದ 24 ಗಂಟೆಯಲ್ಲಿ ಪತ್ತೆಯಾದ ಕೋವಿಡ್ ಕೇಸ್ಗಳ ಸಂಖ್ಯೆ ಎಷ್ಟು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ರಾಜಕೀಯದಲ್ಲೇ ಮೂಲ ಭಾರತೀಯ ಸಮರ ಶುರುವಾಗಿದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಚ್ಚಿದ ಕಿಚ್ಚು ದೇಶದಾದ್ಯಂತ ಧಗಧಗಿಸುತ್ತಿದೆ. ಸಿದ್ದು ಹಚ್ಚಿದ ಬೆಂಕಿಗೆ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ತುಪ್ಪ ಸುರಿದಿದ್ದಾರೆ. ಸಿದ್ದರಾಮಯ್ಯ ಧಾಟಿಯಲ್ಲೇ ಮಾತನಾಡಿದ ಓವೈಸಿ ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಮೂಲ ನಿವಾಸಿಗರು ದ್ರಾವಿಡರು ಅಂತ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಓವೈಸಿ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಭಾರತ ಮೋದಿ ಅಮಿತ್ ಶಾ ಆರ್ಎಸ್ಎಸ್ಗೆ ಸೇರಿದ್ದಲ್ಲ, ಭಾರತ ದ್ರಾವಿಡರು ಮತ್ತು ಆದಿವಾಸಿಗಳಿಗೆ ಸೇರಿದ್ದು ಅಂತ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಮುಸಲ್ಮಾನರು ಆಕ್ರಮಣ ಮಾಡೋಕೆ ಬಂದಿದ್ರು ಅಂತಾರೆ. ಆದರೆ ಭಾರತದ ಮೇಲೆ ಆಕ್ರಮಣ ಮೊಘಲರಿಂದ ಶುರುವಾಗಿಲ್ಲ. 65 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಬಂದಿದ್ರು. 45,000 ವರ್ಷಗಳ ಹಿಂದೆ ಇರಾನ್ನಿಂದ ರೈತರು ಬಂದಿದ್ರು ಅಂತ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ.
ಮೂಲ ಭಾರತೀಯರ ಸಮರ ತೀವ್ರಗೊಳ್ತಿದ್ದು ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಸಂಸದ ಅಸಾದುದ್ದೀನ್ ಓವೈಸಿ ಕಿಡಿಕಾರಿದ್ದಾರೆ. ಪೂರ್ವ, ಮಧ್ಯ, ಪಶ್ಚಿಮ ಏಷ್ಯಾದಿಂದಲೂ ಭಾರತಕ್ಕೆ ಜನರು ಬಂದಿದ್ರು. ಪಶ್ಚಿಮ ಏಷ್ಯಾದಿಂದ ಬಂದವರನ್ನ ಆರ್ಯನರು ಅಂತಾರೆ. ಜಗತ್ತಿನ 4 ಕಡೆಯಿಂದ ಬಂದವರಿಂದಲೇ ಭಾರತ ನಿರ್ಮಾಣವಾಗಿದೆ ಅಂತ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಮಂದಿರ ವರ್ಸಸ್ ಮಸೀದಿ ವಿವಾದ ಹೆಚ್ಚುತ್ತಿದ್ದಂತೆಯೇ ದೇಶದ ಮುಸ್ಲಿಂ ಸಂಘಟನೆಗಳೆಲ್ಲ ಸೇರಿ ಮಹಾಸಭೆ ನಡೆಸುತ್ತಿವೆ. ಉತ್ತರ ಪ್ರದೇಶದ ಸಹರಾನ್ಪುರದ ದಿಯೋಬಂದ್ನಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡರ ಸಭೆ ನಡೆಯುತ್ತಿದೆ. 2 ದಿನಗಳ ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಮೇಲೆ ನಡೆಯುತ್ತಿರುವ ದಾಳಿ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಜಮಿಯತ್ ಉಲಾಮಾ ಎ ಹಿಂದ್ ಆಶ್ರಯದಲ್ಲಿ ನಡೆಯುತ್ತಿರುವ ಸಮಾವೇಶದಲ್ಲಿ 5,000ಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ದಾರೆ. ಜಮಿಯತ್ ಮುಖ್ಯಸ್ಥ ಮೌಲಾನಾ ಮಹಮೂದ್ ಮದನಿ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. ದಾರುಲ್ ಉಲೂಮ್ನ ಮೌಲಾನಾ ಮುಫ್ತಿ ಅಬ್ದುಲ್ ಖಾಸಿಂ, ಪಶ್ಚಿಮ ಬಂಗಾಳದ ಉಮಿಯತ್ ಉಲಾಮಾ ಹಿಂದ್ ಅಧ್ಯಕ್ಷ ಹಾಗೂ ಮಮತಾ ಸರ್ಕಾರದ ಸಚಿವ ಮೌಲಾನಾ ಸಿದ್ದಿಕುಲ್ಲಾ ಚೌಧರಿ, ಸಂಸದ ಮೌಲಾನಾ ಬದ್ರುದ್ದೀನ್ ಅಜ್ಮಲ್ ಹಾಗೂ ಎಲ್ಲ ರಾಜ್ಯಗಳ ಅಧ್ಯಕ್ಷರು ಭಾಗವಹಿಸಿದ್ರು. ದಿಯೋಬಂದ್ನಲ್ಲಿ ನಡೆಯುತ್ತಿರುವ ಮುಸ್ಲಿಂ ಸಂಘಟನೆ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಾಗಿದೆ. ದೇಶದ ಪ್ರಸ್ತುತ ಪರಿಸ್ಥಿತಿ ಮತ್ತು ಜ್ಞಾನವಾಪಿ ಮಸೀದಿ, ಸಾಮಾನ್ಯ ನಾಗರಿಕ ಸಂಹಿತೆ, ಮುಸ್ಲಿಂ ವಕ್ಫ್ ಮತ್ತು ಮುಸ್ಲಿಮರ ಶಿಕ್ಷಣ ಸೇರಿದಂತೆ ದೇಶದ ವಿವಿಧ ಧಾರ್ಮಿಕ ಸ್ಥಳಗಳಿಗೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ವಿವಾದಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಇಂದು ಸಭೆಯಲ್ಲಿ ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ಳುತ್ತಿದ್ದಾರೆ. ನಿನ್ನೆ ನಡೆದ ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳು ಮಹತ್ವ ಪಡೆದಿವೆ. ಅಲ್ಲದೆ ಆರ್ಎಸ್ಎಸ್ ಹಾಗೂ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ದೇಶದಲ್ಲಿ ಮುಸ್ಲಿಂ ದ್ವೇಷ ಭಾವನೆ ಹೆಚ್ಚುತ್ತಿದ್ದು ಧರ್ಮದ ಆಧಾರದ ಮೇಲೆ ಟಾರ್ಗೆಟ್ ಮಾಡಲಾಗುತ್ತಿದೆ ಅಂತ ಆರೋಪಿಸಲಾಗಿದೆ. ದೇಶದ ಮುಸ್ಲಿಮರು ಮಧ್ಯಕಾಲೀನ ಭಾರತದ ಮುಸ್ಲಿಂ ದೊರೆಗಳ ವಿರುದ್ಧ ಆಧಾರ ರಹಿತ ಆರೋಪ ಮಾಡಲಾಗುತ್ತಿದೆ. ಇಸ್ಲಾಮಿಕ್ ನಾಗರಿಕತೆ ಮತ್ತು ಸಂಸ್ಕೃತಿಯ ವಿರುದ್ಧ ಅಸಭ್ಯ ಹೇಳಿಕೆ ನೀಡಲಾಗುತ್ತಿದೆ. ಕಿಡಿಗೇಡಿಗಳ ವಿರುದ್ಧ ಅಧಿಕಾರದಲ್ಲಿ ಇರುವವರು ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ, ಬದಲಾಗಿ ಅವರನ್ನ ಮುಕ್ತವಾಗಿ ಬಿಟ್ಟು ಪಕ್ಷ ಕಟ್ಟಲು ಪ್ರೋತ್ಸಾಹಿಸುತ್ತಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ವಕ್ತಾರೆ ನೂಪುರ್ ಶರ್ಮಾ ವಿರುದ್ಧ ಮಹಾರಾಷ್ಟ್ರದಲ್ಲಿ ಪ್ರಕರಣ ದಾಖಲಾಗಿದೆ. ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ ಆರೋಪ ಕೇಳಿಬಂದಿದೆ. ಪ್ರವಾದಿ ಮೊಹಮ್ಮದ್ ವಿರುದ್ಧ ಆಕ್ಷೇಪಾರ್ಹ ಟೀಕೆಗಳನ್ನ ಮಾಡಿದ್ದಾರೆ ಎಂದು ದೂರು ದಾಖಲಿಸಲಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ 2,828 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಕಳೆದೊಂದು ದಿನದಲ್ಲಿ ಕೊರೋನಾ ಸೋಂಕಿಗೆ 14 ಜನ ಬಲಿಯಾಗಿದ್ದು 2,035 ಸೋಂಕಿತರು ಗುಣಮುಖರಾಗಿದ್ದಾರೆ. ದೇಶದಲ್ಲಿ ಒಟ್ಟು 17,087 ಸಕ್ರಿಯ ಕೊರೋನಾ ಪ್ರಕರಣಗಳಿವೆ.